ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬಂತಹ ಗಾದೆ ಮಾತು ನೂರಕ್ಕೂ ನೂರು ಸತ್ಯ ಎನಿಸುತ್ತೆ. ಈಗ ಮೊನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಬಂದಿರತಕ್ಕಂತಹ ಜನರ ಕಷ್ಟಗಳನ್ನು ಕೇಳಿದರೆ ಎಂಥವರ ಮನಸ್ಸು ಕೂಡ ಒಂದು ರೀತಿಯಲ್ಲಿ ನೋವು ಉಂಟಾಗುತ್ತದೆ. ಯಾಕೆ ಅಂತ ಕೇಳಿದರೆ ಅಲ್ಲಿ ಒಬ್ಬರು ಹೇಳ್ತಾರೆ, ಅವರ ಕಾಲನ್ನಂತೂ ನೋಡಲಿಕ್ಕೆ ಸಾಧ್ಯ ಇಲ್ಲ. 30 ವರುಷದಿಂದಾಗಿ ಆ ವೇದನೆಯನ್ನು ಹೇಗೆ ತಡ್ಕೊಂಡಿದ್ದಾರೋ ಪರಮಾತ್ಮನಿಗೆ ಗೊತ್ತು. ಆದರೂ ಕೂಡ ಅವರು ಅದರಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇರ್ತಕ್ಕಂಥದ್ದು, ಜೊತೆಯಲ್ಲಿ ಔಷಧಿಯನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದರೆ ಅವರಿಗೂ ಲೆಕ್ಕ ಸಿಗದೇ ಇರಬಹುದು. ಆ ನಂತರದಲ್ಲಿ ಇನ್ನೊಂದು ಹುಡುಗನ ಕಥೆಯಂತೂ ಎಂಥವರಿಗೂ ಕೂಡ ದುಃಖ ಉಂಟಾಗ್ತದೆ. ಯಾಕೆ ಅಂತ ಕೇಳಿದರೆ 2 ವರುಷಗಳಿಂದ ಬಲಗೈಯೇ ಹೇಳ್ತಕ್ಕಂಥದ್ದೇ ಕೆಲಸವನ್ನು ಮಾಡ್ತಾ ಇಲ್ಲ. ಒಂದು ಸೌದಿಯ ಕೊಳ್ಳಿಯ ರೀತಿಯಲ್ಲಿ ಆಯ್ಕೊಂಡು ಇರತಕ್ಕಂಥದ್ದು. ಆ ನಂತರದಲ್ಲಿ ಇನ್ನೊಬ್ಬರ ಕಥೆಯಂತೂ ಇನ್ನೂ ದೊಡ್ಡದಾಗಿ ಇರತಕ್ಕಂಥದ್ದು. ಆದರೆ ಅಂಥವರಿಗೆಲ್ಲರಿಗೂ ಕೂಡ ಪರಿಹಾರವನ್ನು ಒದಗಿಸಿಕೊಟ್ಟು ಮತ್ತು ಅತಿ ಶೀಘ್ರದಲ್ಲಿ ಕಡಿಮೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಕೆಲವರಿಗೆ ತಕ್ಷಣಕ್ಕೆ ಕಡಿಮೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಒಬ್ಬರ ಕೈ ನೋವಿನ ಸಮಸ್ಯೆ ಹೇಳ್ತಕ್ಕಂಥದ್ದಕ್ಕೆ ತುಂಬ ಸಮಯದಿಂದ ಬರ್ತಾ ಇದ್ದರೂ ಕೂಡ ತಕ್ಷಣ ಅದನ್ನು ಸರಿಪಡಿಸಿ ಕೊಟ್ಟು ಬಂದಿರತಕ್ಕಂಥದ್ದು. ಇದು ಹೆಮ್ಮೆಯ ವಿಚಾರ. ಆ ನಂತರದಲ್ಲಿ ಇಂತಹ ಎಷ್ಟೋ ಸಂಗತಿಗಳು ನಿಮ್ಮಲ್ಲೂ ಕೂಡ ಇದ್ದಿರಬಹುದು.